ಊಟ ಮಾಡಿಕ್ ಬಿಡ್ರಿ ಆಮೇಲೆ ಆಗಲ್ಲ ಎತ್ರಮ್ಮ ಆಗಲ್ಲ ಎತ್ರ ಫಸ್ಟ್ ಇಲ್ಲಿಂದ ಖಾಲಿ ಮಾಡಿ ನಮಗೆ ಜಾಗ ಕೊಡಿ ಏನ್ ಮಾಡಕ್ ಆಗ್ತದೆ ಏನ್ ಮಾಡಕ್ ಆಗ್ತಿಲ್ಲ ಅಂತಾರೆ ಏನ್ ಮಾಡಲ್ಲ ನೋಡು ಎಳೆ ಮಗು ಕೈ ಮಗು ಇಟ್ಕೊಂಡು ಅಲ್ಲಿ ಚಳಿಯಲ್ಲಿ ಕೂತಿದ್ದಾರೆ ಯಾರೇ ಬಂದು ಊಟ ನೀರ್ ಕೊಡ್ತಾ ಇದ್ರು ಅವ್ರ ಹತ್ರ ಯಾಕೆ ಇಸ್ಕೊತೀರಾ ಯಾಕೆ ಅವ್ರ ಹತ್ರ ನೀರು ಇಸ್ಕೊತೀರಾ ಅವ್ರು ಇಲ್ಲ ನಾವು ಕೊಡಲ್ವಾ ಅಂತ ಹರೀಶ್ ಅವ್ರು ಹೇಳ್ತಾರೆ ನಾವು ಕೊಡಲ್ವಾ ನಿಮ್ಗೆ ನಾವು ಸಹಾಯ ಮಾಡಲ್ವಾ ಏನಕ್ಕೆ ಅವರೆಲ್ಲ ಕರೀತೀರಾ ಯಾಕೆ ಪೇಪರ್ ಅವ್ರ ತಲ ನೀವು ಮಾತಾಡ್ತೀರಾ ಅಂತಾರೆ ಏನ್ ಮಾಡೋದು ಸರ್ ಸರ್ ಅವ್ರು ಮಾಡಿದ ನಿನ್ನೆ ರಾತ್ರಿ ಊಟ ನೀರೆಲ್ಲ ತಗೊಂಡ್ ಬಂದ್ರು ಅವ್ನ ತಗೊಂಡೋಗಿ ಬಿಸಾಕ್ತಾರೆ ಆಚೆ ಕಡೆ ಒಳಗೆ ಬರ್ಬಾರ್ದು ನೀವಂತ ಪೊಲೀಸ್ ಅವರ ಇಲ್ಲಾಂದ್ರೆ ಇದು ಪೊಲೀಸ್ ಅವರ ಅಲ್ಲಿರೋ ಪೊಲೀಸ್ ಅವ್ರಿಗೆ ಅವ್ರು ಹೇಳ್ತಾರೆ ಅವ್ರು ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಪೊಲೀಸ್ ಇವ್ರು ಹೇಳ್ತಾರೆ ಅವ್ರು ಅವಾಗ ಎಮ್ಎಲ್ಎ ಅವ್ರು ರಾತ್ರಿ ಬಂದ್ರು 11 ಗಂಟೆವರೆಗೆ ಬಂದ್ರಂತೆ ಊಟ ಬೇಡ ನೀರ್ ಬೇಕಿಲ್ವಾ ನೀರ್ ನಮ್ಗೆ ಬೇಕಿಲ್ವಾ ಊಟ ಬೇಡ ನೀರ್ ಬೇಕು ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ ಮೈ ಹುಷಾರಿಲ್ಲ ಸ್ಟೂಡೆಂಟ್ಸ್ ಅವರು ಬರಂಗೆ ಬಿಡ್ತಾ ಇಲ್ಲ ಏನ್ ಮಾಡೋದು ಸರ್ ಹೇಳಿ ಈ ಕಡೆ ಮನೆ ಇಲ್ಲ ಈ ಕಡೆ ಅಡ್ವಾನ್ಸ್ ಇಲ್ಲ ಅಡ್ವಾನ್ಸ್ ಬಂದು ಮನೆಗಳು ಹುಡುಕಿ ನೋಡ್ತಾ ಇದೀವಿ ಎಲ್ಲೂ ಸಿಗ್ತಾ ಇಲ್ಲ ಸಾಮಾನು ಎತ್ತಂದ್ರೆ ಎಲ್ಲಿ ಎತ್ತೋದು ನೀವೇನು ಕೊಡ್ತಾ ಇದ್ದೀರಾ ಸಹಾಯ ಮಾಡ್ತಾ ಇದ್ದೀರಾ ಅದು ಕೊಡಿ ನಾವು ಸಾಮಾನು ಎತ್ಕೊಂಡು ಹೋಗ್ತೀವಿ ಅಂದ್ರೆ ಕಾರ್ಡ್ ಬೇಕು ಇದ್ರ ಬೇಕು ಅದು ಬೇಕು ಇಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತಾರೆ ಏನ್ ಮಾಡೋದು ಅವ್ರೇನು ಹೇಳಿದ್ರು ಇದು ಅಲ್ಲಿ ಮಸ್ಜಿದಲ್ಲಿ ಬಂದಿ ಸರ್ ಮಸ್ಜಿದಲ್ಲಿ ಬಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟೋಕನ್ ಎತ್ಬೇಕು ನಿನ್ನೆ ರಾತ್ರಿ 3 ಗಂಟೆಗೆ ಹೋಗಿ ಕೂತಿ ನಿನ್ನೆ ಸಾಯಂಕಾಲವರೆಗೂ ಬಂದಿದೀವಿ ಊಟ ಆಯ್ತು ಊಟ ಆಗ್ಬಿಟ್ಟು ಅವ್ರದ್ದು ಊಟ ಆಗ್ಬಿಟ್ಟು ಮೇಲೆ ಕರೆದ್ಬಿಟ್ಟು ಹೋಗಿದೀವಿ ಆಯ್ತಮ್ಮ ನೀನು ನಿನ್ ಮಗಳು ಇದ್ದೀರಾ ಆಯ್ತು ನೋಡ್ಬಿಟ್ಟೆ ಎಲ್ಲಮ್ಮ ಮನೆ ಅಂದ್ರು ಸರ್ ಇಲ್ಲಿ 1000 ರೂಪಾಯಿ ಅಡ್ವಾನ್ಸ್ ಕಟ್ಟಿದ್ದೀನಿ ಅವ್ರಿಗೆ ಫುಲ್ ಅಮೌಂಟ್ ಕೊಟ್ರೆ ಅವ್ರು ಎತ್ತೀನಿ ಅಂತಾರೆ ಎತ್ತಿದ್ಮೇಲೆ ನನ್ನ ಸಾಮಾನು ಇಲ್ಲೇ ಇದೆ ಸರ್ ನಾನು ತಗೊಂಡ್ ಬಂದೆ ಅಲ್ಲಿ ಶಿಫ್ಟ್ ಆಗ್ತೀನಿ ಅಂದ್ರೆ ಇಲ್ಲಮ್ಮ ಅಲ್ಲಿ ಬಂದು ನಿನ್ ಸಾಮಾನು ಇರಬೇಕು ಅವಾಗಲೇ ನಾವು ದುಡ್ಡು ಕೊಡೋದು ಅಂದ್ರು ಸಾಮಾನ ಬಿಟ್ಬಿಟ್ಟು ಹೋದ್ರೆ ಇಲ್ಲಿಂದ ಯಾರನ್ನ ಕದ್ಕೊಂಡು ಹೋಗ್ಬಿಡ್ತಾರೆ ಏನ್ ಸರ್ ಮಾಡೋದು ಹೇಳಿ ನಮಗ್ ಸಾಮಾನ್ಯ ಇವ್ರು ಕೊಡೋ ದುಡ್ಡು ಕೊಟ್ರೆ ತಾನೇ ನಾವ್ ಎಲ್ಲಾನ ಹೋಗ್ತೀವಿ ಈ ಜಾಗ ಬಿಟ್ಟು ಕಳಿಸು ಅಂತಾರೆ ನಮಗ್ ಕೊಡೋ ದುಡ್ಡು ಸ್ವಂತದವ್ರ ಮನೇಲಿ ಅಲ್ಲಿ ಇಲ್ಲ ಹಾಕೊಂಡು ನಾವು ವಾಸ ಮಾಡ್ಕೋತೀವಿ ಎಲ್ಲ ಮನೆ ಸಿಕ್ಕಿದ್ರೆ ನಾವು ಹೋಗ್ತೀವಿ ಎಷ್ಟು ಜನ ಕ್ಯಾನ್ಸಲ್ ಆಗಿದೆ ಗೊತ್ತಾ ರೀ ಹೋಗಿ ನೋಡ್ತಾರಂತೆ ಇತ್ತಾಳೆ ಸಾಮಾನು ಇರ್ಬಿಡ್ತಂತೆ ಬೀರೋ ಇರ್ಬಿಡ್ತಂತೆ ಟಿವಿ ಇರ್ಬಿಡ್ತಂತೆ ಕಸ ಗುಡ್ಸೋರ್ ಮನೇಲಿ ಕೂಡ 2000 ರೂಪಾಯಿ ಒಂದು ಟಿವಿ ಮಾಡಿಕೊಂಡು ನೋಡ್ತಾರೆ ಟಿವಿ ಇರ್ಬಿಡ್ತಂತೆ ಫ್ರಿಜ್ ಇರ್ಬಿಡ್ತಂತೆ ಇತ್ತಾಳೆ ಸಾಮಾನುಗಳು ಇರ್ಬಿಡ್ತಂತೆ ಅವಾಗ ಹೆಂಗೆ ಯಾರು ಹೇಳ್ತಾ ಇದಾರೆ ಅಲ್ಲಿ ಹೇಳ್ಬಿಟ್ಟು ಮನೆ ಹೋಗಿ ಚೆಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ನೋಡ ಅಲ್ಲಿ ಕೂತಿದ್ದಾರೆ ಇಲ್ಲಿ ನೋಡ್ತಾ ಇದೀರಿ ನೀವು ಇನ್ನ ಆ ಕಡೆ ಬಂದ್ ನೋಡ್ರಿ ಎಷ್ಟು ಜನ ವಾಸ ಮಾಡ್ತಾ ಇದಾರೆ ಬೀದಿನೆಲ್ಲ ಇಲ್ಲೇ ಆ ಕಡೆ ಬಿಲ್ಡಿಂಗ್ ಇದೆಯಲ್ಲ ಸರ್ ಲೈಟ್ ಉರಿತಾ ಇದೆಯಲ್ಲ ನೋಡಿ ಇಲ್ಲಿ ಅಲ್ಲಿ ಕೂತಿದ್ದಾರೆ ಎಲ್ಲ ಸಾಮಾನುಗಳು ಇಟ್ಕೊಂಡು ನನಗ್ ಮಧ್ಯಾಹ್ನ ಏನ್ ಹೇಳಿದ್ರು ನೀನ್ ಶಿಫ್ಟ್ ಮಾಡಮ್ಮ ನೀನ್ ಶಿಫ್ಟ್ ಮಾಡು ನೀನ್ ದುಡ್ಡು ನಾನು ಕ್ಯಾಶ್ ಕೊಡ್ತೀನಿ ಅಂದ್ರು ಮಧ್ಯಾಹ್ನ 1 ಗಂಟೆಗೆ ಶಿಫ್ಟ್ ಮಾಡಿದ್ದೀನಿ 4 ಗಂಟೆಗೆ ಬಂದ್ರು 4 ಗಂಟೆಯಿಂದ ಬಂದು ಕೂತಿದ್ದೀನಿ ಇನ್ನೂ ಒಬ್ರು ಕಣ್ಣಿಗೆ ಸಿಗ್ತಾ ಇಲ್ಲ ಹೊರ್ತರ ಇಲ್ಲಪ್ಪ ಹಂಗ ಪಂಡಿಗೆ ಸೈದಿನ ಅವಂಗ ಸಾಪ್ಟಿನ ಅವಂಗ ಜಾತಿಗಳಿಗೆ ಅವ್ರವ್ರ ಜನಗಳಿಗೆ ಮಾತ್ರ ಏನು ಕೇಳಲ್ಲ ಸರ್ ಬುರ್ಕ ಹಾಕೊಂಡ್ ಬಂದಿದ್ದಾರೆ ಏನೋ 1-2 ಮಾತುಗಳ್ತ ಅವ್ರದ್ದು ಓಕೆ ನಮ್ಮಂತವ್ರದ್ದು ಏನೂ ಇಲ್ಲ இது பத்திரம் இல்ல சார் பத்திரம் இல்லங்க ஒன்ன டாக்குமெண்ட்ஸ் ஒன்ன இல்லங்க அவங்க ஜாதிக்காரங்களுக்கு அவங்களுக்கு ஓகே பண்ணிட்டு வீடுங்க கொடுத்து பைசாங்க கொடுத்து அனுப்பிட்டுக்கறாங்க நாங்க எல்லா டாக்குமெண்ட்ஸ் எல்லாம் கிளியரா வச்சிருக்கோம் சார் 10 வருஷம் ஆச்சுங்க இந்த கோட்டர்ஸ் உண்டு நான் 25 வருஷத்துல இருந்து இங்க குப்பை கொட்டிங்கறாங்க லைட் இல்லங்க கேன்ல இல்லங்க பாம்பு போயிங்க சார் அந்த பாம்புங்கள எல்லாம் புடிச்சு கையில போட்டு நான் வாசம் பண்ணிக்கிறேன் இவங்க எல்லாம் நம்பர்ங்க இன்னைக்கு வந்துங்க தெரியுங்களா அவ்வளோ கஷ்டப்பட்டு ஜீவனம் பண்ணிக்கிறவங்க இன்னைக்கு பார்த்தாக்கா முந்தெಲ್ಲ டாக்குமெண்ட்ஸ்க்குதா இது யாருமா இது ஐடென்டிட்டி கார்டில் ரெடி மாக்குற இதெல்லாம் வெளியே சாக்குற என்ன சார் பண்ணி சாப்பிட்டு சொல்லுங்க எங்க இருக்கிறவங்களுக்கெல்லாம் வீடு சார் ஒரு நிமிஷம் சார் இப்போ நீங்க ஒரு சாப்பாடு கொடுக்குறீங்க அந்த நேரத்துக்கு சாப்பிட்டுட்டு இன்னொருத்தர் சாப்பாடு கொடுக்கணும் நான் வாங்குமா இப்போ நீ 10,000 ரூபாய் கொடுக்குறேன்றீங்க 10,000 ரூபாய் கொடுத்தா வீடு கட்டிக்கலன்னா கூட சொந்தக்கார வீட்டில் எங்க நான் போட்டுக்கினே சாமான் எடுத்து உங்களுக்கு இடம் கொடுக்குமா இல்லையா அந்த 10,000 கொடுக்கறதுக்கா இவ்வளோ ரூல்ஸ் அண்ட் ரெகுலேஷன் கேட்குறாங்களே உங்களை மாதிரி எவ்வளோ குடும்பம் இருக்கீங்க எங்க மாதிரி சார் அந்த இருக்கிறாங்க அது அந்த இருக்கிறவங்க இந்த சரௌண்டிங்ல என்னன்னா இந்த பவுண்டரி விட்டு போயிடணும்ட்டு இருக்கிறாங்க இந்த பவுண்டரி விட்டு அவங்களுக்கு போயிடணும்ட்டு ஃபர்ஸ்ட் என்ன பண்ணிட்டாங்க இங்க பாருங்க ஃபுல்லே காம்பவுண்ட் போடுறதுக்கு மண்ணுங்களை தூக்கி விட்டுக்கிறாங்க ஜந்துங்களுக்கு தெரியாத மாதிரி ஏன்னா பப்ளிக்ல பார்த்தா டிஸ்டர்ப் ஆகுதுன்ட்டு மண்ணுங்களை தூக்கி விட்டுக்கிறாங்க அந்த மண்ணுங்க கீழே தான் ஜனங்க எல்லாம் இருக்கிறாங்க
3 மாசம் குழந்தைங்களை வச்சுன்னு உட்காந்துக்கிறாங்க சார் குளூர்ல. முந்தானேத்து ராத்திரி ஒருத்தர் யாரோ வந்து பெட்ஷீட்டுங்க கொடுத்தாங்க, தண்ணிங்களை கொடுக்குறாங்க, கேன்டீன்ல இந்த சாப்பாடுங்களை கொண்டாந்து கொடுக்குறாங்க. அத்தை கூட அலோ பண்ண மாட்டேன்றாங்க. பேப்பர்காரங்க வந்தாங்க ஏன் பேசுறீங்க, பேப்பர்காரங்க வந்தா தண்ணி கொடுத்தா ஏன் வாங்குறீங்க, சாப்பாடு கொடுத்தா ஏன் வாங்குறீங்கன்றாங்க.